ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣ ಇದೆಯಲ್ಲ, ಇಲ್ಲಿ ಸರ್ಕಾರ ತನ್ನ ಮನಸ್ಸಿಗೆ ಬಂದಂತೆ ಮಾಡ್ತಾ ಇದೆ. ಇಡೀ ಪ್ರಕರಣದಲ್ಲಿ ತನಗೆ ಹೆಂಗೆ ತೋಚುತ್ತೋ ಹಂಗಂಗೆ ವರ್ತಿಸ್ತಾ ಇದೆ. ತನ್ನ ತಪ್ಪನ್ನು ಎಲ್ಲೆಲ್ಲಿ ಯಾವ್ಯಾವ ಎಕ್ಸ್ಟೆಂಟಿಗೆ ಹೋಗಿ ಮುಚ್ಕೊಳ್ಬೇಕು ಅದನ್ನೆಲ್ಲ ಮಾಡ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲನ್ನು ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾ ಇದೆ. ಸರ್ಕಾರ ತನ್ನ ತಪ್ಪನ್ನು ಮುಚ್ಚೋದಕ್ಕೆ ಮತ್ತೊಂದು ಪತ್ರವನ್ನು ಬರೆದಿದೆ. ಕಾರ್ಯಕ್ರಮ ಮುಗಿದು ಅನಾಹುತ ಆಗಿ ಇಡೀ ರಾಜ್ಯದ ಮಟ್ಟಿಗೆ ಇದು ಕರಾಳ ದಿನ ಆದಮೇಲೆ ಈ ಒಂದು ಪತ್ರವನ್ನು ಅವ್ರು ಕೊಟ್ಟಿರೋದು ಭಾಳ ಗಮನಿಸಬೇಕಾಗಿರೋ ವಿಚಾರ. ಕಾರ್ಯಕ್ರಮ ಮುಗಿದು ಅನಾಹುತ ಆದಮೇಲೆ ಕಂಡೀಷನ್ ಲೆಟರ್ಗೆ ಸಹಿ ಹಾಕಿದ್ದಾರಂತೆ. ಸರ್ಕಾರದ ಕಾರ್ಯದರ್ಶಿಯಿಂದ KSCಗೆ ಕಂಡೀಷನ್ ಪತ್ರ ಹೋಗಿದೆ, ಹೆಂಗೆ ಕಾರ್ಯಕ್ರಮ ಆರ್ಗನೈಸ್ ಮಾಡಬೇಕು ಅಂತ. ಬಟ್ ಡೇಟ್ ನೋಡಿದ್ರೆ ನಾವಲ್ಲಿ ಅನಾಹುತ ಆಗಿ ನೆಕ್ಸ್ಟ್ ಡೇಟು ಸೈನ್ ಇದೆ, ಸೀಲು ಮತ್ತು ಡೇಟನ್ನು ನಿಮ್ಗೆ ನಾವು ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಡೇಟ್ ಮೆನ್ಷನ್ ಮಾಡ್ತಾರೆ, ಯಾವ ದಿನ ಇದನ್ನು ನಾವು ಮಾನ್ಯ ಮಾಡಿದ್ದೀವಿ ಅನ್ನೋದಕ್ಕೆ ಡೇಟನ್ನು ಯೂಶ್ವಲಿ ಹಾಕಿ ಒಂದು ಸೀಲ್ ಹೊಡೆದು ಕೊಡ್ತಾರೆ. ಆ ಡೇಟ್ ನೋಡಿದ್ರೆ ಕಾರ್ಯಕ್ರಮ ಆಗಿದ್ದು ನೆಕ್ಸ್ಟ್ ಡೇಗಿದೆ. ಅಲ್ಲಿಗೆ ಪತ್ರಗಳನ್ನು ಎಕ್ಸ್ಚೇಂಜ್ ಮಾಡೋದ್ರ ಮೂಲಕ ಹಾಗೂ ಕೋರ್ಟ್ನಲ್ಲಿ ಈ ವಿಚಾರ ಎಲ್ಲ ಬಂದಾಗ ನಮ್ಮದೇನು ತಪ್ಪಿಲ್ಲ, KSCದೇ ಎಲ್ಲ ತಪ್ಪು ಅಂತ ಹೇಳೋದಕ್ಕೆ ಹೊರಟಿದೆ. ಪ್ರಕರಣದಲ್ಲಿ ಕೈ ತೊಳೆಯೋದಕ್ಕೆ ಹೊರಟಿದೆ ವಿಧಾನಸೌಧ. ಹಾಗಾದರೆ ಏನು ಕಂಡೀಷನನ್ನು ಇಟ್ಟಿದ್ರು KSCಗೆ ಈ ಲೆಟರ್ ಪ್ರಕಾರ ನೋಡೋಣ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಾಗಲಿ ಪ್ರತಿಮೆಗಾಗಲಿ ರಸ್ತೆ ಪಾರ್ಕ್ಗೆ ಧಕ್ಕೆ ಆಗಬಾರ್ದು ಅಂತ. ಇದರಲ್ಲಿ ಆಲ್ಮೋಸ್ಟ್ ಪಾರ್ಕ್ನಲ್ಲಿರೋ ಲೈಟ್ಸ್ ಎಲ್ಲ ಒಡೆದೋಗಿದೆ. ರಸ್ತೆ ಸ್ಥಿತಿ ಅಂತೂ ಕೇಳಬೇಡಿ, ಪ್ರತಿಮೆ ಸ್ಥಿತಿ ಅಂತೂ ನೋಡಬೇಡಿ, ಹಾಗಾಗಿದೆ. ಬಟ್ ನಾವು ಕಂಡೀಷನ್ ಹಾಕಿದ್ವಿ, ಸಾರ್ವಜನಿಕ ಪ್ರಾಪರ್ಟಿ ಲಾಸ್ ಆಗಬಾರ್ದು ಅಂತ ನಾವು ಕೊಟ್ಟಿದ್ವಿ ಅಂತ ಇವರು ತಮ್ಮ ಮುಖವನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗೆ ಯಾವುದೇ ರೀತಿ ಅನಾಹುತ ಆದರೂ ದುರಸ್ತಿ ವೆಚ್ಚವನ್ನು ಭರಿಸತಕ್ಕದ್ದು, ರಿಪೇರಿ ಕೆಲಸ ಎಲ್ಲ ಅವರೇ ಮಾಡಿಕೊಡ್ಬೇಕು ಅಂತ. ಸಂಚಾರ ವ್ಯವಸ್ಥೆಗೆ ಅಡಚಣೆಯಾಗದಂತೆ ಕಾರ್ಯಕ್ರಮ ನಡೆಸೋದು, ಈ ಕುರಿತು ಪೊಲೀಸ್ ಇಲಾಖೆ ಸಮನ್ವಯದೊಂದಿಗೆ ಕ್ರಮವನ್ನು ವಹಿಸೋದು, ಕಚೇರಿ ಕೆಲಸಗಳಿಗೆ ತೊಂದರೆ ಆಗದಂತೆ ಕಾರ್ಯಕ್ರಮವನ್ನು ನಡೆಸಬೇಕು. ಹಾಗೆ ಕಾರ್ಯಕ್ರಮ ನಡೆಯುವಂತಹ ಸ್ಥಳವನ್ನು ಸ್ವಚ್ಛವಾಗಿರಬೇಕು. ಪ್ಲಾಸ್ಟಿಕ್ ಬಾಟಲಿ ಮತ್ತು ವಸ್ತುಗಳಿಗೆ ಕಡ್ಡಾಯ ನಿಷೇಧ. ಕಾರ್ಯಕ್ರಮಕ್ಕೆ ಬಂದ ಆಹ್ವಾನಿತರಿಗೆ ಲಘು ಉಪಹಾರ ಏರ್ಪಡಿಸಿದಲ್ಲಿ ಹೊರಗಡೆಯಿಂದ ತರತಕ್ಕದ್ದು, ಯಾವುದೇ ಗ್ಯಾಸ್ ಸಿಲಿಂಡರನ್ನು ತರುವಂತಿಲ್ಲ. ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಭದ್ರತಾ ಠೇವಣಿಯಾಗಿ ಮುಂಗಡವಾಗಿ 10,000 ರೂಪಾಯಿಯನ್ನು ಕಟ್ಟಬೇಕು. ಹಾಗೆ ಕಾರ್ಯಕ್ರಮದ ಬಳಿಕ ಯಾವುದೇ ದೂರುಗಳಿಲ್ಲದಿದ್ದರೆ ಸದರಿ ಮೊತ್ತವನ್ನು ಹಿಂದಿರುಗಿಸಲಾಗುತ್ತೆ, ಡೆಪಾಸಿಟ್ ಮನಿಯನ್ನು ವಾಪಸ್ ಕೊಡ್ತೀವಿ. ಕಾರ್ಯಕ್ರಮ ನಡೆಯೋ ಒಂದು ದಿನ ಮುಂಚೆ ಸ್ವಚ್ಛತಾ ವೆಚ್ಚ 10,000 ರೂಪಾಯಿನ ಕಟ್ಟಬೇಕು. ಕಾರ್ಯಕ್ರಮ ರದ್ದಾದಲ್ಲಿ ಸ್ವಚ್ಛತಾ ವೆಚ್ಚವನ್ನು ಹಿಂದಿರುಗಿಸಲ್ಲ. ಹಾಗೆ ಭವ್ಯ ಮೆಟ್ಲ ಮೇಲೆ ಸ್ಟೇಜ್ ಅಳವಡಿಸಿದಲ್ಲಿ ದೃಢೀಕರಣ ಕಡ್ಡಾಯ. ಲೋಕೋಪಯೋಗಿ ಇಲಾಖೆಯ ದೃಢೀಕರಣ ಕಡ್ಡಾಯಗೊಳಿಸಬೇಕು. ಕಾರ್ಯಕ್ರಮ ಸಿದ್ಧತೆಗೂ ಮುನ್ನ ಹಾಗೂ ಬಳಿಕ ಅವಘಡ ಏನಾದರೂ ಸಂಭವಿಸಿದರೆ ತಮ್ಮ ಸಂಸ್ಥೆಯೇ ಪೂರ್ಣ ಜವಾಬ್ದಾರಿನ ಹೊತ್ಕೊಳ್ಬೇಕು ಅಂತ ಕಂಡೀಷನಲ್ ಕೊಟ್ಟಿದ್ದಾರೆ. ವಿದ್ಯುತ್ ಉಪಕರಣಗಳನ್ನು ಅಳವಡಿಸಿದರೆ ಅದಕ್ಕೂ ಕೂಡ ಅಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲ ಕಡ್ಡಾಯ. ಆಹ್ವಾನ ಪತ್ರಿಕೆ ಸಿದ್ಧಪಡಿಸುವಾಗ ರಾಜ್ಯ ಶಿಷ್ಟಾಚಾರದ ದೃಢೀಕರಣ ಆಗುವುದು ಕಡ್ಡಾಯ. ವಿಧಾನಸೌಧ ಸುತ್ತಮುತ್ತ ಡ್ರೋನ್ ಬಳಕೆ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ನಿಜವಾಗ್ಲೂ ನಿಷೇಧ ಮಾಡಿದ್ರಾ? ಇವೆಲ್ಲ ಏನು ವಿಜುವಲ್ಸ್ ಮತ್ತೆ? ಆರೋಗ್ಯ ಇಲಾಖೆ ವೈದ್ಯರು, ನರ್ಸ್ ಸಿಬ್ಬಂದಿ ನೇಮಿಸಿಕೊಳ್ಳುವುದು, ಕಾರ್ಯಕ್ರಮಕ್ಕೆ ಅಗತ್ಯ ಟೆಂಟ್ ಇನ್ನಿತರೆ ವ್ಯವಸ್ಥೆ ಕಲ್ಪಿಸುವಲ್ಲಿ ಠೇವಣಿಗಳನ್ನು ಇಡೋದು ಕಡ್ಡಾಯ. ಸಂಬಂಧಿಸಿದ ಗುತ್ತಿಗೆದಾರರು ಆಯೋಜಕರು ಭದ್ರತಾ ಠೇವಣಿಗೆ 15 ಲಕ್ಷ ರೂಪಾಯಿ ಪಾವತಿ ಮಾಡಬೇಕು ಅಂತ ಈ ಕಂಡೀಷನ್ಗಳನ್ನು ಹಾಕಿತ್ತು ಸರ್ಕಾರ. ಯಾವಾಗ? ಕಾರ್ಯಕ್ರಮ ಆದ ಮೇಲೆ. ಬಿಕಾಸ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಕ್ಲಿಯರ್ಲಿ ಸ್ಟೇಟ್ಸ್ ದಟ್. ಆದರೆ KSCA ಹೇಳ್ತಾ ಇರೋದು ನಮ್ಗೆ ಆ ಥರದ್ದು ಯಾವುದೇ ಕಂಡೀಷನ್ ಏನು ಕೊಟ್ಟಿರಲಿಲ್ಲ, ಇವರೇ ಕಂಪ್ಲೀಟಾಗಿ ಈವೆಂಟನ್ನು ಮಾಡಬೇಕು ನೀವು ಅಂತ ನಮ್ಮ ಹಿಂದೆ ಬಿದ್ದಿದ್ರು, ಹಿಂಗಾಗಿ ನಾವು ಒಪ್ಕೊಂಡ್ವಿ ಅಂತ ಅಂತಿದ್ದಾರೆ. ಈ ಬೆನ್ನಲ್ಲೇ ಈ ಪತ್ರ ಈಗ ವೈರಲ್ ಆಗ್ತಾ ಇದೆ.